ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇರೋದು ಐಗಿರಿ ಕನ್ಸ್ಟ್ರಕ್ಷನ್ಸಿಂದ. ನಾನು ಪಾಂಡರಂಗರಾಜು ಅಂತೇಳಿ ಇಲ್ಲಿ ಕೃಷ್ಣಸಾಗರದಲ್ಲಿ ನಾನು ಸೈಟ್ ತೊಗೊಂಡಿದ್ದೇನೆ. ಇಲ್ಲಿ ಮನೆ ಕಟ್ಸ್ಬೇಕಂತೇಳಿ ತುಂಬ ಜನರದ್ದು ವಿಚಾರಿಸಿದೆ. ಎಲ್ಲರೂ ಒಂದು 10 ಜನಗಳೆಲ್ಲ 100 ಜನರದ್ದು ವಿಚಾರಿಸಿದ್ದೀನಿ. ಯಾಕೆಂದರೆ ನಮ್ಮ ಬಜೆಟ್ ಅಷ್ಟು ಇರಲಿಲ್ಲ. ಎಲ್ಲ ವಿಚಾರಿಸಿ ನೋಡಿದಾಗ ಈ ಸೈಟಿಗೆ ಇದು ಕಟ್ಟಲಿಕ್ಕೆ ಸುರೇಶ್ ಅವರು ಫಿಟ್ ಅನ್ನಿಸ್ತು. ಎಷ್ಟೋ ಜನರನ್ನು ಕೇಳಿಬಿಟ್ಟೆ, ಆದರೂ ಕೂಡ ಅವರ ಬಜೆಟ್ ಆಗಲಿ, ಅವರ ಮಾತುಕತೆಯಲ್ಲಾಗಲಿ, ಅಥವಾ ಮತ್ತು ಅವರ ಕೊಟೇಶನ್ ಕೊಡುವ ರೀತಿಯಲ್ಲಾಗಲಿ ನನಗೆ ಒಂದು ರೀತಿಯ ಸಮಾಧಾನ ಕಾಣಲಿಲ್ಲ. ಅದಕ್ಕೆ ಇವರನ್ನು ಸೆಲೆಕ್ಟ್ ಮಾಡಿದೆ. ಇವರನ್ನು ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ ಬಿಲ್ಡಿಂಗ್ ಶುರು ಆಯಿತು. ಬಿಲ್ಡಿಂಗ್ ಶುರು ಮಾಡಿದ ನಂತರ 3 ತಿಂಗಳು ನಾನು ಬರಲಿಕ್ಕಾಗಲಿಲ್ಲ. ಯಾಕೆಂದರೆ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಇತ್ತು, ನನಗೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದವ್ರು ಹೇಳಿದರು, ಇದರಲ್ಲಿ ಮೆಟೀರಿಯಲ್ ಆಗಲಿ ಮತ್ತು ಹಾಕಿರೋ ಒಂದು ಕಾಂಕ್ರೀಟ್ನಲ್ಲಾಗಲಿ ಯಾವುದರಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ, ಎಲ್ಲ ಸರಿಯಾಗೇ ಬಂದಿದೆ. ನಾವು ಕೂಡ ನೋಡ್ತಾ ಇದ್ವಿ. ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಆದರೂ ಕೂಡ ನಾವು ನೋಡ್ತಾ ಇದ್ವಿ, ಎದುರುಗಡೆನಿದ್ವಿ, ನಾವು ನೋಡ್ತಾ ಇದ್ವಿ ಅಂತ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಆಗ ಸುರೇಶ್ ಇಸ್ ಎ ರಿಲಯಬಲ್ ಪರ್ಸನ್ ಅಂತ ನನಗೆ ಮಂದಟ್ಟ ಆಯಿತು. ಆಮೇಲಿಂದ ಅಲ್ಲಿ ಫೌಂಡೇಶನ್ನ ಫಸ್ಟ್ ಫ್ಲೋರ್ವರೆಗೂ ನಾನು ಬರಲಿಕ್ಕೆ ಆಗಲಿಲ್ಲ. ಫಸ್ಟ್ ಫ್ಲೋರ್ನ ಕಾಂಕ್ರೀಟ್ ಆಗುವಾಗಲೇ ನಾನು ಬರಲಿಕ್ಕಾಗಿದ್ದು. ನಂತರ ಎಲ್ಲ ಬಂದು ನೋಡಿದೆ, ನನಗೆಲ್ಲ ಸ್ಯಾಟಿಸ್ಫೈ ಆಯಿತು. ಕಾಂಕ್ರೀಟ್ನಲ್ಲಿ ಸಿಮೆಂಟಿನ ಮಿಕ್ಸರ್ ಎಲ್ಲ ಕರೆಕ್ಟಾಗೇ ಇತ್ತು. ನಾನು ಯಾವ ಥರ ಬೇಕು ಅಂತ ಹೇಳಿದ್ರು ಅದೇ ಥರ ಕೊಟ್ಟಿದ್ದಾರೆ. ಮೆಟೀರಿಯಲ್ ಕೂಡ ಅದೇ, ಯಾವ ಮೆಟೀರಿಯಲ್ ಹಾಕ್ತೇನೆ ಅಂತ ಅವ್ರು ಹೇಳಿದ್ರು ಅದ್ರ ಪ್ರಕಾರನೇ ಹಾಕಿದ್ದಾರೆ. ಮತ್ತು ಗ್ರಾನೈಟ್ ಆಪ್ಷನ್ನೆಲ್ಲ ನಮಗೆ ಬಿಟ್ಟಿದ್ರು. ಮತ್ತು ಮರದ ಡಿಸೈನು ಮತ್ತು ತಲೆಬಾಗಿಲದ ಡಿಸೈನ್ ಎಲ್ಲ ನಮಗೆ ಬಿಟ್ಟಿತ್ತು. ನಾವು ಯಾವ ಲೈಕ್ ಮಾಡಿದ್ದೇವೆ ಅದನ್ನೇ ಮಾಡಿಸ್ಕೊಟ್ಟಿದ್ದಾರೆ. ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿ, ಒಂದು ರೀತಿಯ ಕಡಿಮೆ ಅಂತೇಳಿ ಆಗ್ತಾ ಇದಲ್ಲ, ಅಂದರೆ ಕ್ವಾಲಿಟಿಯಲ್ಲಿ ಕೆಲವು ಸರ್ತಿ ಕಡಿಮೆ ಅಂತ ಆಗ್ತದೆ. ಆ ರೀತಿ ಯಾವುದೂ ನನಗೆ ಇಲ್ಲಿ ಕಂಡು ಬಂದಿಲ್ಲ. ಬಿಲ್ಡಿಂಗು ನೋಡಿ ಇಲ್ಲಿ ಹಿಂದೆ ಫಿನಿಷ್ ಆಗಿದೆ, ಅಂದರೆ ಇನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು. ಆದ ನಂತರ ಇಲ್ಲಿ ಒಳಗಡೆ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೇನೆ. ಎಲ್ಲಿಯೂ ನಮಗೆ ಕ್ವಾಂಟಿಟಿಗಾಗಲಿ ಕ್ವಾಲಿಟಿಗಾಗಲಿ ಕಾಂಪ್ರಮೈಸ್ ಆಗುವ ಚಾನ್ಸೇ ಸಿಕ್ಕಲಿಲ್ಲ. ಅದುವರೆಗೆ ಒಂದು ರಿಲಯಬಲ್ ಪರ್ಸನ್ ಸುರೇಶ್ ಅಂತೇಳಿ. ಬನ್ನಿ ಸರ್, ಸುರೇಶ್ ಅವರೇ ನೋಡಿ, ಇವರೇ ನಮ್ಮ ಕಾಂಟ್ರಾಕ್ಟ್ರು. ಇದುವರೆಗೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಚೆನ್ನಾಗಿ ಕೆಲಸ ನಡ್ಕೊಟ್ಟಿದ್ದಾರೆ. ಅವ್ರು ಹೇಳಿದ ಮಾತು ಯಾವ ಥರ ಇದೆಯೋ ಅದೇ ಥರದಲ್ಲಿ ಅವ್ರು ನಡೆಸ್ಕೊಟ್ಟಿದ್ದಾರೆ. ಇದನ್ನು ಮಾತ್ರ ನಾನು ಹೇಳ್ತೇನೆ. ನಮ್ಮದು ಈಗ 9 ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಈಗ 10ನೇ ಬಿಲ್ಡಿಂಗ್ನ ನಾವು ಕಟ್ತಾ ಇರೋದ್ರಿಂದ ನಾವು ಮಾಡೋ ಕೆಲಸ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ಕಟ್ಟಾದ್ಮೇಲೆ ನೋಡೋದಕ್ಕಿಂತ ಕಟ್ಟೋದಕ್ಕೆ ಮುಂಚೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದು ವುಡ್ಡಿಗೆ ಹೋದರೆ ಮೈನ್ ಡೋರ್, ಪೂಜಾ ರೂಮ್ ಥರ ಟೀಕ್ ವುಡ್ ಇರುತ್ತೆ. ಎಲ್ಲರ ಮೈನ್ ಡೋರ್ ಟೀಕ್ ವುಡ್ ನಾವು ಆಲ್ರೌಂಡ್ ಎಲ್ಲ ಕಿಟಕಿಯಿಂದ ಹಿಡಿದು ಆಮೇಲೆ ಬಾಗಿಲುಗಳಿಂದ ಹಿಡಿದು ಎಲ್ಲ ಯುಟಿಲಿಟಿಗೆ ಎಲ್ಲದಕ್ಕೂ ನಾವು ಟೀಕ್ ವುಡ್ ಹಾಕ್ತೀವಿ. ಫ್ಲೋರಿಂಗು ಗ್ರಾನೈಟು, ಬಿರ್ಲಾ ಪಟ್ಟಿ, ಬಿರ್ಲಾ ಸಿಮೆಂಟ್ಸು, ಇಂಡಸ್ಸು, ರೆಗ್ಯುಲರ್ TMT 555 TMT. ಆಮೇಲೆ ಜೊತೆಗೆ ಕಸ್ಟಮರ್ಗೆ ಯಾವ ಥರ ಬೇಕು ಅದನ್ನು ನಾವು ಮಾಡ್ಕೊಡ್ತೀವಿ. ಮನೆ ಕಟ್ಟಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಕೆಲವತ್ತು ದುಡ್ಡಿರಲ್ಲ. ದುಡ್ಡಿಲ್ದಾರೆ ಹೆಂಗೆ ಮನೆ ಕಟ್ಬೋದು ಅನ್ನೋದಕ್ಕೆ ನಾವು ಸಪೋರ್ಟಾಗಿ ತೋರಿಸ್ಕೊಡ್ತೀವಿ ಅದನ್ನು ಯಾವ ರೀತಿ ಕಟ್ಟಬೇಕು ಅಂದ್ಬಿಟ್ಟು. ಜೊತೆಗೆ ಗ್ರಾಹಕರಿಗೆ ಯಾವ ಥರ ಬೇಕೋ ಆ ರೀತಿ ನಾವು ಅವ್ರಿಗೆ ಇಷ್ಟ ಬಂದಾಗ ನಾವು ಕಟ್ಕೊಡ್ತೀವಿ ಮನೆನ. ಅದು ನಮ್ಮ ಉದ್ದೇಶ. ಎಲ್ಲ ಇಂಜಿನಿಯರ್ಗಳು ಮಾರ್ಕೆಟಲ್ಲಿ 2.5, 2-3 ಲಕ್ಷ ಈ ಥರ ಮಾಡ್ತಾರೆ. ಬಟ್ ನಾವು ಬಜೆಟ್ ಫ್ರೆಂಡ್ಲಿ ಆಗಿ ಕಸ್ಟಮರ್ಗೆ ಕಟ್ಕೊಡ್ತೀವಿ. ಜೊತೆಗೆ ನಾವು ಮಾಡೋ ಕೆಲಸದಲ್ಲಿ ಗ್ರಾಹಕರಿಗೆ ಹೆಂಗೆ ಬೇಕು ಆ ಥರ ಕಟ್ಕೊಡ್ತೀವಿ. ಜೊತೆ ಕ್ವಾಲಿಟಿಲಿ ಬೇರೆಯವ್ರಿಗೆ ನಮಗೂ ಕಂಪೇರ್ ಮಾಡೋದಕ್ಕಾಗಲ್ಲ. ಎಲ್ಲರಲ್ಲೂ ಕ್ವಾಲಿಟಿ ನಂಬರ್ 1 ನಮ್ಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ಅವ್ರ ಕಣ್ಣು ಮುಂದೆ ಕೆಲಸ ನಡೆಯುತ್ತೆ ಪ್ರತಿಯೊಂದರಲ್ಲೂ. ಜೊತೆಗೆ ಅವ್ರಿಗೆ ಬಂದು ನಿಂತ್ಕೊಂಡು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ಕೊಬೋದು. ಬೇರೆಯವ್ರಿಗೆ ಸಪೋಸ್ ಈಗ ಒಂದು ಪೇಂಟಿಂಗ್ ಅಂತ ಬೇರೆಯವ್ರು ನಾರ್ಮಲ್ ಪೇಂಟ್ ಮಾಡ್ತಾರೆ, ನಾವು ಬಂದು ಡ್ಯಾಮ್ ಪ್ರೂಫ್ ಅಂತ ಹೊಡಿತೀವಿ, ಅದ್ರ ಮೇಲೆ ಪೇಂಟ್ ತೊಗೊಳ್ತೀವಿ. ಇದು ಮೇಯ್ನ್. ಜೊತೆಗೆ ಗ್ರಾನೈಟ್ ಬಂದು ಸೆಲೆಕ್ಷನ್ಸ್ ಓನರ್ ಕೊಡ್ತೀವಿ. ಟೈಲ್ಸ್ ಬಂದು 7 ಫೀಟ್ ಹಾಕ್ತಾರೆ, ನಾವು 10 ಫೀಟ್ ಹಾಕ್ಕೊಡ್ತಾ ಇದ್ದೀವಿ. ಈಗ ಡೋರ್ದು ಎಲ್ಲ 1.5 ಇಂಚ್ ಹಾಕ್ತಾರೆ, ನಾವು 2 ಇಂಚ್ ಹಾಕ್ಕೊಟ್ಟಿದ್ದೀವಿ. ಆಮೇಲೆ 5x4 ಹಾಕ್ತಾರೆ ವಾಸ್ಕಲ್ಲು, ನಾವು 8x4 ಹಾಕ್ತೀವಿ. ಯಾಕೆ ನಮಗೆ ಕೆಲಸ ಇಂಪಾರ್ಟೆಂಟು, ದುಡ್ಡೆಲ್ಲ ಮುಖ್ಯ ಅನ್ನೋ ನಮ್ಮ ಮನಸ್ಸಿಗೆ. ಕ್ವಾಲಿಟಿ ಫಸ್ಟ್ ಅಂತ ನಾವು ಯೋಚನೆ ಮಾಡ್ತೀವಿ. ಕೆಲವು ಇಂಜಿನಿಯರ್ಗಳು ಪಕ್ಕ ಅವರು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಏನು ಮಾಡ್ತಾರೆ, ಮೈನ್ ಡೋರ್ ಪೂಜಾ ಅವರು ಮಾತ್ರ ಟೀಕ್ ಕೊಡ್ತಾರೆ. ನಾವು ಬಿಸ್ನೆಸ್ಗೋಸ್ಕರ ಮಾಡ್ತಾ ಇಲ್ಲ, ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ಆಗಿದೆ. ಮೈನ್ ಡೋರ್ ಪೂಜಾ ಟೀಕ್ ಕೊಟ್ಟು ಕಿಟಕಿಗಳು ಬಾಗಿಲುಗಳೆಲ್ಲ ಅಡಿಷನಲ್ ಡೋರ್ ಸಹ ಟೀಕ್ ಕೊಡ್ತಾ ಇದ್ವಿ ನಾವು. ಕೆಲವು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, 5 ಲಕ್ಷ ಇಟ್ಕೊಂಡಿರ್ತಾರೆ, ಮನೆ ಕಟ್ಟೋದಕ್ಕಾಗಲ್ಲ ಅವ್ರಿಗೆ. ನಾವೇನು ಮಾಡ್ತೀವಿ, ಮುಂದೆ ನಾವೇ ಲೋನ್ ಮಾಡಿಸ್ಕೊಟ್ಬಿಟ್ಟು ಅದ್ರ ಮೂಲಕ ನಾವು ಹಂಗೆ ಮನೇನ ಕಂಟಿನ್ಯೂ ಮಾಡಿಸ್ಕೊಡ್ತೀವಿ ಅವ್ರಿಗೆ. ಎಲ್ಲ ಥರದಲ್ಲಿ ಸಪೋರ್ಟಾಗಿ ನಾವು ನಿಂತು ಮನೆ ಕಟ್ಸ್ಕೊಡ್ತೀವಿ ಅವ್ರಿಗೆ. ಜೊತೆಗೆ ನಾವೇನು ಮಾಡ್ತೀವಿ, ಓನರ್ಗಳಿಗೆ ಸಜೆಸ್ಟ್ ಮಾಡೋದು, ಸ್ವಂತಕ್ಕೆ ಅಂತ ಕಟ್ಕೊಂಬೇಡಿ, ಅದು EMI ಆಗುವಷ್ಟು ಬಾಡಿಗೆನೂ ಕಟ್ಕೊಳ್ಳಿ ಅಂತ ಹೇಳಿ ಅದು ಸಪೋರ್ಟ್ ಮಾಡಿ ಅದು ಐಡಿಯಾ ಕೊಟ್ಟು ಬಾಡಿಗೆ ಮಾಡಿ ಸಹ ಕಟ್ಸ್ಕೊಡ್ತೀವಿ. ಅದರಲ್ಲೇ ಆವಾಗ ತಿಂಗಳು ಕಂತಿಗೆ ತೊಂದರೆ ಆಗಲ್ಲ ಅವ್ರಿಗೆ. ಜೊತೆಗೆ ನಾವು ಕಟ್ಟಿರೋ ಮನೆಗಳಲ್ಲಿ ಫುಲ್ಲು 100% ವಾಸ್ತು ಇದೆ. ವಾಸ್ತು ಪ್ರಕಾರ ನಾವು ಮನೆ ಕಟ್ಟಿರ್ತೀವಿ. ಬೇಕಾದ್ರೆ ಮನೆ ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ. ಇದು ಬಂದು ಬೇಸಿಕ್ಕು. ಫಿನಿಶಿಂಗ್ ಆದಮೇಲೆ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀವಿ. ಮತ್ತೆ ಏನಾದ್ರು ಇದ್ರ ಬಗ್ಗೆ ನಾವು ಕಟ್ಟಿರೋ ಕೆಲಸ ಮಾಹಿತಿ ಬೇಕಾದಲ್ಲಿ ನಾವು ಲೊಕೇಶನ್ ಕೊಟ್ಟಿರ್ತೀವಿ, ಬಂದು ಮನೆ ಮಾಲೀಕರ ಹತ್ರ ತಿಳ್ಕೊಬೋದು ಹೆಚ್ಚಿನ ಮಾಹಿತಿಗಾಗಿ.